ಶಿಕ್ಷಕರೊಂದಿಗೆ ಚರ್ಚಿಸಿದಾಗ ಸಂತೋಷದಿಂದ ಒಪ್ಪಿಕೊಂಡು ಅದೇ ರೀತಿ ಸಿಟಿಜನ್ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಾತೃಭೋಜನ ಕಾರ್ಯಕ್ರಮ. ವಸುದೈವ ಕುಟುಂಬಂ ಈ ವಾಕ್ಯವನ್ನು ಹೇಳಿದ ಶ್ರೀಕೃಷ್ಣ ಪರಮಾತ್ಮನ ಜನ್ಮದಿನವನ್ನು ವಿಶ್ವವ್ಯಾಪ್ತಿಯಾಗಿ ಆಚರಿಸುತ್ತಿದ್ದಾರೆ. ಮಕ್ಕಳಿಗೆ ಸನ್ಮಾರ್ಗದ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಲು ವಿದ್ಯೆಯ ಜೊತೆ ಸಂಸ್ಕೃತಿಯನ್ನು ಉಳಿಸುವ ಜವಾಬ್ದಾರಿ ಮಕ್ಕಳಲ್ಲಿ ಬೆಳೆಸಬೇಕು ಎಂದು ಸಿಟಿಜನ್ ಶಾಲೆಯ ಅಧ್ಯಕ್ಷ ರಾಮಚಂದ್ರ ರೆಡ್ಡಿ ಹೇಳಿದರು. ನಗರದ ಚಿಂತಾಮಣಿ ರಸ್ತೆಯಲ್ಲಿರುವ ಸಿಟಿಜನ್ ಶಾಲೆಯಲ್ಲಿ ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತಿ ಆಚರಣೆ ಪ್ರಯುಕ್ತ ಮಾತನಾಡಿದ ಇವರು, ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ ಅನಿರೀಕ್ಷಿತವಾಗಿ ಜನ್ಮಾಷ್ಟಮಿ ಪ್ರಾರಂಭ ಮಾಡಿದ್ವಿ. ಯಶಸ್ವಿಯಾಯಿತು. ಅದನ್ನೇ ಅನುಸರಿಸಿಕೊಂಡು 2ನೇ ವರ್ಷವೂ ಸಹ ಶ್ರೀಕೃಷ್ಣ ಜನ್ಮದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ವಸುದೈವ ಕುಟುಂಬಂ ಎಂಬ ಈ ವಾಕ್ಯವನ್ನು ಹೇಳಿದ ಶ್ರೀಕೃಷ್ಣ ಪರಮಾತ್ಮನ ಜನ್ಮದಿನವನ್ನು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಆಚರಿಸುತ್ತಿದ್ದೇವೆ. ಇದಕ್ಕೆ ಎಲ್ಲ ಶಿಕ್ಷಕರು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಸರಿಯಾದ ಸ್ಪಂದನೆ ನೀಡಿರುವುದಕ್ಕೆ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹೋದ ವರ್ಷ ಅನಿರೀಕ್ಷಿತವಾಗಿ ಪ್ರಾರಂಭ ಮಾಡಿದ್ವಿ. ಯಶಸ್ವಿ ಆಯಿತು. ಅದನ್ನೇ ಅನುಸರಿಸಿಕೊಂಡು ಈ ವರ್ಷ ಕೂಡ ಮಾಡಿದ್ದೀವಿ. ಇದು 2ನೇ ವರ್ಷದ ಕಾರ್ಯಕ್ರಮ. ಸದಾ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ಇದು ವಸುದೈವ ಕುಟುಂಬಕಂ ಅನ್ನುವ ವಾಕ್ಯದ ಈ ವಾಕ್ಯವನ್ನು ಹೇಳಿದಂಥ ಶ್ರೀ ಕೃಷ್ಣ ಪರಮಾತ್ಮನ ಜನ್ಮದಿನ. ಆ ಜನ್ಮದಿನವನ್ನು ವಿಶ್ವವ್ಯಾಪಿಯಾಗಿ ಆಚರಿಸ್ತಾ ಇದ್ದಾರೆ. ಅದನ್ನು ನಾವು ಕೂಡ ನಮ್ಮ ಶಾಲೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಪೋಷಕರು ಮತ್ತು ಶಿಕ್ಷಕರು, ಮಕ್ಕಳು ಸರಿಯಾದ ಸ್ಪಂದನೆ ನೀಡಿ ಯಶಸ್ವಿಗೊಳಿಸ್ತಿದ್ದಾರೆ. ಅದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಕಾರ್ಯಕ್ರಮದಲ್ಲಿ LKG ಮತ್ತು UKG ಪುಟ್ಟ ಮಕ್ಕಳು ಶ್ರೀಕೃಷ್ಣ ಮತ್ತು ರುಕ್ಮಿಣಿ ವೇಷಧಾರಿಗಳಾಗಿ ನೃತ್ಯ ಮಾಡುವಾಗ ತಮ್ಮ ಮಕ್ಕಳನ್ನು ಚಪ್ಪಾಳೆಯ ಮೂಲಕ ಹುರಿದುಂಬಿಸಿದ ಪೋಷಕರು, 1ನೇ ತರಗತಿ ಮಕ್ಕಳಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಹಾಭಾರತದ ನಾಟಕ ಹಾಗೂ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನ ಜೊತೆ ಭಗವಾನ್ ಶ್ರೀಕೃಷ್ಣನ ಹಿತವಚನಗಳನ್ನು ಹೇಳಿದರು. ಪೋಷಕರು ತಮ್ಮ ಮಕ್ಕಳೊಂದಿಗೆ ವೇದಿಕೆಯ ಮೇಲೆ ಕ್ಯಾಟ್ ವಾಕ್ ಮಾಡುವ ಮೂಲಕ ಮಕ್ಕಳ ಖುಷಿಯಲ್ಲಿ ಮಗ್ನರಾಗಿದ್ದರು. ಕಾರ್ಯಕ್ರಮದ ಕೊನೆಯ ಘಟ್ಟ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮಾತೃಭೋಜನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ತಮ್ಮ ಮಕ್ಕಳಿಗೆ ಮಮತೆಯ ತುತ್ತು ನೀಡುವ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಸಾಮೂಹಿಕವಾಗಿ ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಶಾಲೆಯ ಆವರಣದಲ್ಲಿ ಊಟ ಮಾಡಿಸಿದರು. ಪ್ರತಿದಿನ ನಮ್ಮ ಮಕ್ಕಳು ಲಂಚ್ ಬಾಕ್ಸ್ ತಗೊಂಡು ಬಂದು ಪಾಪ ಅವರೇ ಬಾಕ್ಸ್ ಓಪನ್ ಮಾಡಿ ಅದಕ್ಕೆ ಸಪೋರ್ಟ್ ಕೂಡ ಮಾಡ್ತಿದ್ರು. ಬಾಕ್ಸಲ್ಲಿ ಅವರೇ ಓಪನ್ ಮಾಡಿ ತಿಂತಿದ್ರು. ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ತರಗತಿಯ ಶಿಕ್ಷಕರು ಕೂಡ ಇದ್ದರು. ಇವತ್ತು ಮಕ್ಕಳಿಗೆ ಮಾತೃಭೋಜನ ಕಾರ್ಯಕ್ರಮದಲ್ಲಿ ತಾಯಂದಿರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷ ರಾಮಚಂದ್ರ ರೆಡ್ಡಿ, ಕಾರ್ಯದರ್ಶಿ ಅನಿಲ್ ಚೌರಿ, ಗೌರವ ಅಧ್ಯಕ್ಷ ಮಂಗಳಮ್ಮ, ಸದಸ್ಯರಾದ ಅಜಯ್ ಶೇಖರ್, ಭವ್ಯ, ಶ್ವೇತಾ, ಲಕ್ಷ್ಮಿ, ನವ್ಯ, ವಿವೇಕ್, ಪ್ರಾಂಶುಪಾಲ ಶಿವಣ್ಣ, ಮುಖ್ಯ ಶಿಕ್ಷಕ ಸತೀಶ್ ಹಾಗೂ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಮತ್ತು ಭಾಗವಹಿಸಿದರು. ವರದಿ ಗೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಪ್ರಶ್ನೆ, ಸಲಹೆ, ಸೂಚನೆ
ಪ್ರೋಗ್ರಾಮಲ್ಲಿ ಏನು ಡ್ಯಾನ್ಸ್ ಇತ್ತ ನಿಂದು? ಯಾವ ಹಾಡು? ಅದು ಕೇವಲ ಕೆಲವೇ ಸಮಯದಲ್ಲಿ ಮಕ್ಕಳು ಸಂಸ್ಕಾರ ನೀಡ್ತಾ ಇದ್ದೀವಿ. ಮಕ್ಕಳು ಪೋಷಕರು ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಒಂದು ಭಿನ್ನವಾದಂಥ ಕಾರ್ಯಕ್ರಮಗಳನ್ನು ವರ್ಷ ನಾವು ಹಮ್ಮಿಕೊಂಡು ಮಕ್ಕಳ ಶ್ರೇಯೋಭಿವೃದ್ಧಿ ಮತ್ತು ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರಿಸ್ತಾ ಬರ್ತಾ ಇದ್ದೀವಿ. ನಮ್ಮ ಈ ಪೋಷಕರು ಮತ್ತು ಈ ಮಾಧ್ಯಮ ಇವರು ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತು ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಯುತ ರಾಘವೇಂದ್ರವರು ಮತ್ತು ನಮ್ಮ ಶಾಲೆಯ ಮುಖ್ಯಸ್ಥರಾದ ಶ್ರೀಯುತ ಸತೀಶ್ ಹೆಂಡ್ರವರು ಎಲ್ಲರೂ ಸಮರ್ಪಣಾ ಮನೋಭಾವದಿಂದ ಪ್ರಾಮಾಣಿಕವಾಗಿ ಈ ಒಂದು ಅಭಿವೃದ್ಧಿಗೆ ಸಹಕಾರ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಆಗಿರುತ್ತೆ. ಈ ಶಿಕ್ಷಕರು ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ರೂಪಿಸಿರ್ತಾರೆ. ಅದರಲ್ಲಿ ಮೇಯ್ನಾಗಿ ಹೇಳ್ಬೇಕಂತ ಹೇಳಿದ್ರೆ ಶಿಡ್ಲಘಟ್ಟ ಪ್ರತಿಷ್ಠಿತ ಶಾಲೆಯಾದ ಸಿಟಿಜನ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಯಾರೆಲ್ಲ ತಮ್ಮ ಪೋಷಕರು ವಿದ್ಯಾರ್ಥಿಗಳನ್ನು ಕಳಿಸಿರ್ತೀರೋ ಇವತ್ತು ಅವರ ಒಂದು ಏನಂತ ಹೇಳಿದ್ರೆ ಒಂದು ಸಾರ್ಥಕದ ದಿನ ಅಂತ ಹೇಳೋದಕ್ಕೆ ನಾನು ಖುಷಿ ಪಡ್ತೀನಿ. ಯಾಕಂತ ಹೇಳಿದ್ರೆ ಪೋಷಕರಿಗೆ ಮಕ್ಕಳನ್ನು ಯಾವ ಥರ ನಾವು ಬೆಳೆಸಬೇಕು, ಯಾವ ಥರ ಮೌಲ್ಯಗಳನ್ನು ಅವರಿಗೆ ರೂಪಿಸ್ಕೊಳ್ಬೇಕು, ಇವೆಲ್ಲ ಮನೆಯಲ್ಲಿ ಒಂದು ದಿನದಲ್ಲಿ ಹೇಳ್ಕೊಡೋದಕ್ಕಾಗಲ್ಲ. ಮಕ್ಕಳು ಪೋಷಕರಿಗಿಂತ ಶಿಕ್ಷಕರ ಹತ್ರನೇ ಜಾಸ್ತಿ ಇರ್ತಾರೆ. ಆ ಶಿಕ್ಷಕರು ಆ ಮಕ್ಕಳಿಗೆ ಮೌಲ್ಯಗಳನ್ನು ಕಲಿಸ್ತಾರೆ. ಆ ಕಲಿಸುವ ನಿಟ್ಟಿನಲ್ಲಿ ಅದರ ಭಾಗವಾಗಿ